ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಅಂದರೆ ಇವತ್ತು ಅದೇ ಗೃಹ ಪ್ರವೇಶಕ್ಕೆ ದೇವ್ರು ಕರ್ಕೊಬಂದ್ರಲ್ವ, ಅದು ವಿಡಿಯೋ ಇದೆ ನೋಡಿ. ಅವ್ರ ಮನೆ ದೇವರು, ಆಮೇಲೆ ಆ ಊರಲ್ಲಿರೋ ಒಂದು 3-4 ದೇವ್ರನ್ನ ಕರೆಸಿದ್ರು ಮನೆಗೆ. ದೇವರು ಬರೋವರೆಗೂ ಎಲ್ಲ ಫುಲ್ಲು ಸೈಲೆಂಟಾಗಿ ಇತ್ತು. ಆಮೇಲೆ ದೇವ್ರು ಬಂದ ಮೇಲೇ ಅದು ಒಂಥರ ಜೋರಂತ ಅನ್ಸೋಕ್ಕೆ ಶುರುವಾಯಿತು. ಅವರು ಹೇಳಿದ್ದದೇನೆ, ದೇವ್ರನ್ನೂ ಕರ್ಕೊಬರಲ್ಲ, ನಮ್ಮ ಮನೆ ದೇವ್ರು ಒಂದು ಕರ್ಕೊಬರ್ತೀನಿ ಅಷ್ಟೇ, ಆಮೇಲೆ ನೋಡ್ತೀನಿ ಯಾವಾಗಾದರೂ ಅಂತ. ಆದರೆ ನೋಡಿದ್ರೆ ಅವಳು ಸಡನ್ನಾಗಿ 4-5 ದೇವ್ರನ್ನ ಕರೆಸಿದ್ಲು. ಅವ ಆಡ್ತಾ ಇದ್ದಿದ್ದು ಅದೆಲ್ಲ ನೋಡಿದ್ರೆ ನಮಗೇನೋ ಎಷ್ಟು ಖುಷಿ ಅನ್ನಿಸ್ತಿತ್ತು ಅಂತಂದರೆ, ನಿಜವಾಗೂ ಆ ಗೃಹ ಪ್ರವೇಶದ ಕಳೆ ಅಂತಂದರೆ ಅದು ದೇವ್ರು ಬಂದ ಮೇಲೇ ಅದು ಬಂದಿದ್ದು. ಅಡುಗೆನೂ ಅಷ್ಟೇ ಸಿಂಪಲ್ಲಾಗೆ ಮಾಡಿಸಿದ್ರು, ಆದರೆ ಚೆನ್ನಾಗಿ ಮಾಡಿಸಿದ್ರು. ಆಮೇಲೆ ಇದು ನೈಟು ಏನಪ್ಪ ಅಂದರೆ, ನಮ್ಮ ಅತ್ತೆ, ನಮ್ಮ ಮಾವ ಮತ್ತು ನಮ್ಮ ಅಣ್ಣ, ಅತ್ತಿಗೆ, ನಮ್ಮ ಅಕ್ಕ, ಬಾವ ಎಲ್ಲ ಹೋದ್ರು. ಅವರೆಲ್ಲ ಹೋಗ್ಬೇಕಾದ್ರೆ ನಾನು ವೀಡಿಯೋನೇ ಮಾಡ್ಕೊಳ್ಳಿಲ್ಲ, ಫೋನ್ ಕೈಯಲ್ಲೇ ಇತ್ತು. ಆ ವಿಡಿಯೋ ಮಾಡ್ಕೊಳ್ಳೋದೇ ನೆನಪಾಗಲಿಲ್ಲ. ಅವ್ರನ್ನ ಕಳ್ಸೋ ಬ್ಯುಸಿನಲ್ಲಿದ್ದೆ, ಅವ್ರ ಜೊತೆ ಮಾತಾಡಿಕೊಂಡು. ನಮ್ಮ ಅತ್ತೆ, ನಮ್ಮ ಮಾವ ಹಿಂಸೆ ಮಾಡ್ತಾಯಿದ್ರು ನನ್ನನ್ನು, ಊರಿಗೆ ಹೋಗೋಣ ಬಾ ಅಂತ ಹೇಳಿ ಅವ್ರ ಊರಿಗೆ. ನನ್ನ ಮಗಂಗೆ ರಜೆ ಇತ್ತಲ್ಲ, ಅದಕ್ಕೆ ನಾನು ಇಲ್ಲಪ್ಪ, ಮೊದಲೇ ನಮಗೆ ಹುಷಾರಿಲ್ಲ, ನಾವೆಲ್ಲೂ ಬರೋಲ್ಲ, ಇಲ್ಲಿಂದ ಹಿಂಗೆ ವಾಪಸ್ ಹೋಗ್ತೀವಿ, ಬರೋಲ್ಲ ಅಂತ ಅಂದ್ಕೊಂಡು ಹಂಗೆ ಅದು ಇದು ಮಾತಾಡ್ಕೊಂಡು ಅವರು ಹೋಗೋದೆಲ್ಲ ವೀಡಿಯೋನೇ ಮಾಡ್ಕೊಳ್ಳಿಲ್ಲ. ಆಮೇಲೆ ಇದು ನೈಟು ದೇವ್ರ ಮನೇಲಿತ್ತಲ್ಲ, ಹಂಗಾಗಿ ಪೂಜೆ ಎಲ್ಲ ಮಾಡ್ತಾಯಿದ್ರು. ಅದಾದಮೇಲೆ ಇದು ಮತ್ತು ಮಾರನೇ ದಿವಸ ದೇವರೆಲ್ಲ ಕಳಿಸ್ಬೇಕಿತ್ತು. ಮತ್ತು ಅವರು ಒಬ್ಬಟ್ಟು ಮಾಡ್ತಾಯಿದ್ರು ಒಳಗಡೆ ಎಲ್ಲ. ನಾವೆಲ್ಲ ಲೇಟಾಗಿ ಎದ್ದು ಬಂದ್ವಿ. ನಮಗೆ ಫಂಕ್ಷನಲ್ಲಿ ಊಟನೇ ತಿಂದಂಗೆ ಆಗಲಿಲ್ಲ, ತಿನ್ನೋಕ್ಕೂ ಆಗಲಿಲ್ಲ. ಫುಲ್ಲು ಹೊಟ್ಟೆ ಎಲ್ಲ ಹಶ್ವಾಗ್ಬಿಟ್ಟಿತ್ತು. ನೋಡಿದ್ರೆ ಅವರು ತಿಂಡಿನೇ ಮಾಡಿಲ್ಲ, ಡೈರೆಕ್ಟ್ ಅಡುಗೆ ಮಾಡ್ತಾಯಿದ್ರು. ಆಮೇಲೆ ಸರಿ ಬಿಡು, ನಾವೇ ಆಚೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವೇ ಮಾಡ್ಕೊಳ್ತಾಯಿದ್ವಿ. ನಮ್ಮ ಹುಡುಗಿರು ಉಪ್ಪಿಟ್ಟೇ ತಿಂತಾ ಇರಲಿಲ್ಲ. ಹೆಂಗೋ ಮಾಡಿದ ಉಪ್ಪಿಟ್ಟು ಚೆನ್ನಾಗಿತ್ತು, ಹಂಗಾಗಿ ಎಲ್ಲ ಸ್ವಲ್ಪ ತಿಂದ್ವಿ. ಯಾಕಂದರೆ ಅವರು ಪೂಜೆ ಎಲ್ಲ ಮಾಡಿ, ಅಡುಗೆ ಎಲ್ಲ ಮಾಡಿ, ದೇವರೆಲ್ಲ ಕಳಿಸಿ ಆಮೇಲೆ ಊಟ ತಿನ್ನೋಷ್ಟ್ರೊಳಗಡೆ ನಾವು ತಲೆ ಸುತ್ತಿ ಬಿದ್ದೋಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ನಾವೇ ತಿಂಡಿ ಮಾಡ್ಕೊಂಡು ತಿಂದ್ವಿ. ಏನಂದರೆ ನಮ್ಮ ಚಿಕ್ಕಮ್ಮ ಮಕ್ಕಳು, ಇವಳಿಗೆ ಇನ್ನೊಂದು 2 ದಿನ ಎಕ್ಸಾಮ್ ಇತ್ತು. ಆದರೂ ಅವಳು ಬಂದಿದ್ಲು ಪಾಪ. ಆಮೇಲೆ ಅದರಲ್ಲೂ ನಾನು ಇನ್ನೊಂದು 2 ದಿನ ಇರು, ಅಲ್ಲೋಗೋಣ ಇಲ್ಲೋಗೋಣ ಅಂತ ಏನೋ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ವಿ. ಅವಳು ಇಲ್ಲ ಕಣೆ, ನಾವು ಹೋಗಬೇಕು ಅಂತ ಹೇಳ್ತಿದ್ಲು. ಅಲ್ಲೇ ಹತ್ರ ದೇವಸ್ಥಾನ ಎಲ್ಲ ಇದ್ವು, ಹೋಗಿ ಬರೋಣ ಅಂತ. ಆದರೆ ಅಷ್ಟು ಮಳೆ ಬೇರೆ ಬರ್ತಾಯಿತ್ತು, ಹಾಗಾಗಿ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಹಿಂಸೆ ಮಾಡಿ ಅವತ್ತೊಂದಿನ ಉಳಿಸ್ಕೊಂಡೆ. ಆದ್ರೂ ಅಲ್ಲೇ ಇಲ್ಲಿ ಕೂತ್ಕೊಂಡು ಮಾತಾಡೋ ಅಷ್ಟರೊಳಗೆ ಟೈಮ್ ಆಗೇ ಹೋಯ್ತು. ಆಮೇಲೆ ಇನ್ನೊಬ್ಬಳು ಇದ್ದಾಳೆ, ಅವಳು ಏನೇನೋ ಟ್ರೈನಿಂಗ್ ಹೋಗ್ತಾ ಇದ್ದಾಳೆ. ನಾನು ಇನ್ನೂ 1 ವಾರ ಐತೆ ಕಣೆ ಸ್ಟಾರ್ಟ್ ಆಗಿ, ನಾನು ಹೋಗಬೇಕು ಅಂತ ಅವಳು ಹೇಳಿದ್ಲ. ಸರಿ ಇನ್ನೇನು ಮಾಡೋದು ಅಂತ. ಆಮೇಲೆ ಇನ್ನೊಂದು ಅವರಲ್ಲಿ ಬಸ್ ಬೇರೆ ಇರಲಿಲ್ಲ. ನಮ್ಮನ್ನು ಯಾರು ಬೈಕಲ್ಲಿ ಇಷ್ಟೊಂದು ಜನ ಕರ್ಕೊಂಡು ಓಡಾಡ್ತಾರೆ ಅಲ್ವಾ. ಸರಿ ಬಿಡ್ರಿ, ಇನ್ನೊಂದು ಸರಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಅತ್ಲಾಗಿ ಸುಮ್ಮನೆ ಆದ್ವಿ. ರಾಗಿ ಹಿಟ್ಟು. ಆಮೇಲೆ ಇದು ದೇವ್ರು ಕಳ್ಸೋಕ್ಕೆ ಅದು ಕಟ್ಲೆ ಎಲ್ಲ ಮಾಡಿರಲಿಲ್ಲ, ಹಂಗಾಗಿ ಕಟ್ಲೆ ಎಲ್ಲ ಮಾಡಿಸಿ ಕಳ್ಸೋದಲ್ವ, ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಅಡುಗೆಗೆಲ್ಲ ಒಬ್ಬಟ್ಟು ಮಾಡಿದರು. ಆವತ್ತು ಅವ್ರ ಅಣ್ಣ ತಮ್ಮಂದಿರಿಗೆಲ್ಲ ಊಟಕ್ಕೆ ಹಾಕ್ಸಿದ್ರು. ಒಬ್ಬಟ್ಟು ಮಾಡೋಕ್ಕೆ ನಾವಂತೂ ಒಳಗೆ ಹೋಗಲಿಲ್ಲ. ನಮ್ಮ ಚಿಕ್ಕಮ್ಮರು ಮತ್ತು ನಮ್ಮ ಚಿಕ್ಕಮ್ಮನ ಫ್ರೆಂಡ್ಸ್ ಅವರೇ ಬಂದುಬಿಟ್ಟು ಅಡುಗೆ ಮಾಡಿದ್ರು. ನಾವಂತೂ ಒಳಗೆ ಬರಲ್ಲಮ್ಮ ಅಂತ ಹೇಳ್ಬಿಟ್ಟು ನಾವು ಒಳಗೆ ಹೋಗೋಕ್ಕೆ ಹೋಗಲಿಲ್ಲ, ಅಡುಗೆನೇ ಮಾಡಲಿಲ್ಲ ನಾವು. ಅದು ಲಾಸ್ಟಿಗೆ ಸ್ವಲ್ಪ ಎಲೆ ಒಸ್ದು ಒಂದು ಸ್ವಲ್ಪ ಮುಚ್ಚಿಕೊಟ್ವಿ ಅಷ್ಟೇ.
ಆಮೇಲೆ ದೇವ್ರ ಜೊತೆ ಬಂದವರು ಅವರು ಇವರು ಅವತ್ತೂ ಸ್ವಲ್ಪ ಜನಕ್ಕೆ ಊಟಕ್ಕೆ ಹಾಕಿ ಆಮೇಲೆ ದೇವರೆಲ್ಲ ಕಳಿಸ್ಕೊಟ್ರು. ಡ್ಯಾನ್ಸ್ ಮಾಡ್ಸಮ್ಮ. ಈಗೆಲ್ಲ ನೋಡ್ತಾರೆ ಡ್ರಬಗು ಮಾಡು. ಖ್ಯಾತೆ ಅವನ ಅಣ್ಣ ಖ್ಯಾತೆ ಕುಣಡಿ ಡ್ರಬಗು ನಂಬಡ್ತೀವಿ ಅಲ್ಲಾಡ್ದ ಹುಡುಗಿ ಹಣ್ಣು ಹಾಕ್ತಿರೋದು. ಕುಡಿಯಪ್ಪ ಅಮ್ಮ ಡ್ಯಾನ್ಸ್ ಅವಳು ವಿಡಿಯೋ ಮಾಡಿರೋ ಅವಳು ಏನು ಮಾಡಲ್ಲ, ಸೈಲೆಂಟ್ ಆಗ್ತಾಳೆ. ಅವನೇ ಕೇಕ ಹೊಡ್ಕೊಂಬಿಟ್ಟ ಭೂತ ಬಂದಾಗ ಮಣ್ಣ ಉಗ್ರಾಗ ಮಣ್ಣು ತಾಣದು ಹೆಂಗೆ ಉಗ್ರದಿಂದ ಅವತ್ತೊಂದು ದಿನ ಉಳ್ಕೊಂಡು ಎಲ್ಲ ಮತ್ತೆ ಅವತ್ತು ನಾಳೆ ದಿವಸ ಎಲ್ಲರೂ ಹೊರಟ್ರು. ಬಸ್ ಇಲ್ವಲ್ಲ, ಹಂಗಾಗಿ ಆಟೋದಾಗ ಅಲ್ಲೇ ಹತ್ತತ್ರ ಆಟೋದಾಗ ಹೊರಟ್ರು ಇವರೆಲ್ಲ. ಆಮೇಲೆ ನಾನು ಅವತ್ತು ಆಮೇಲೆ 2 ದಿನ ಇದ್ದು ನಾನು ಬೆಂಗಳೂರಿಗೆ ಬಂದೆ ವಾಪಸ್ಸು. ಎಲ್ಲರೂ ಹೋದ್ಮೇಲೆ ಎಲ್ಲರೂ ಇದ್ದಾಗ ಖುಷಿ ಇರುತ್ತೆ, ಎಲ್ಲರೂ ಹೋದ್ಮೇಲೆ ಬೇಜಾರಾಗುತ್ತೆ. ಅವತ್ತು ಮಧ್ಯಾಹ್ನ ಕರೆಂಟ್ ಇರಲಿಲ್ಲ, ಸಾಂಬಾರು ಮಾಡಬೇಕಾಗಿತ್ತು. ನಾನು ಒರಳಲ್ಲಿ ರುಬ್ಬಿ ತುಂಬ ದಿನ ತುಂಬ ವರ್ಷನೇ ಆಗೋಗಿತ್ತು. ಅದಕ್ಕೆ ಅವಳದ್ದು ಬೇರೆ ಒರಳ್ಕಲ್ಲು ಹೊಸ್ದಲ್ವ, ಅದಕ್ಕೆ ಕೊಡೆ ನಾನೇ ರುಬ್ಕೊಡ್ತೀನಿ ಅಂತ ರುಬ್ತಾಯಿದ್ದೆ. ಆಮೇಲೆ ಇದು ಊರಿಂದ ಆಚೆ ಇರೋ ಮನೆ ಕಟ್ಟಿರೋದು. ಮಳೆ ಬಂದಿರೋದಕ್ಕೂ ಅದಕ್ಕೂ ಎಷ್ಟು ಚೆನ್ನಾಗಿ ಇತ್ತು ಅಂದರೆ ಸುತ್ತಮುತ್ತ ಎಲ್ಲ ಅಪ್ಪ ಖುಷಿ ಅನ್ಸೋದು. ಆದರೆ ಮಳೆ ಹುಳಗಳು ಸಿಕ್ಕಾಪಟ್ಟೆ ಕಾಟ ಕೊಟ್ಬಿಟ್ವು ನಮಗೆಲ್ಲ ನೈಟು 2 ದಿನ. ಅದೇ ಮಳೆ ಟೈಮಲ್ಲಿ ಬರುತ್ತೆ, ಆಮೇಲೆ ಹೋಗುತ್ತೆ ಅಷ್ಟೇ. ಆಮೇಲೆ ಅವತ್ತು ಬೆಳಗಿನ ಜಾವನೇ ಎದ್ದು ಬಂದುಬಿಟ್ಟೆ. ಮಧ್ಯಾಹ್ನ ಅಂದರೆ ನನ್ನ ಮಗಳು ಕಾಟ ಕೊಡ್ತಾಳೆ ಬಸ್ಸಲ್ಲೆಲ್ಲ, ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದು ಆಮೇಲೆ ನಮ್ಮ ಚಿಕ್ಕಪ್ಪ ಬಸ್ ಹತ್ಸಿದ್ರು ಬೆಳಗಿನ ಜಾವ ಒಂದು 5 ಗಂಟೆಗೇ. ಬೇಗ ಬಂದ್ವಿ. ಆಮೇಲೆ ಬಂದು ನಾಳಿನ ದಿನ ನನ್ನ ಫ್ರೆಂಡ್ ಮಗನ ಬರ್ತ್ಡೇ ಇತ್ತು. ನನ್ನ ಮಗನಿಗೂ ಫ್ರೆಂಡು ಇವನು, ಹಂಗಾಗಿ ಅವರು ಸಿಂಪಲ್ಲಾಗೆ ಮಾಡಿದ್ದು, ಯಾರನ್ನೂ ಕರೆದಿರಲಿಲ್ಲ, ನಮ್ಮನ್ನು ಮಾತ್ರ ಕರೆದು ಸರಿ ನೀನು ಬರ್ರಿ ಅಂತ ಫೋನ್ ಮಾಡಿದರು. ಹಂಗಾಗಿ ಹೋಗಿ ಬಂದ್ವಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.